ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಹನಿ ಕೇಕ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಹನಿ ಕೇಕನ್ನು ಯಾರಿಗಿಷ್ಟ ಆಗಲ್ಲ ಅಲ್ವಾ? ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ರಿಗೂ ಫೇವ್ರೇಟ್ ಆಗಿರುತ್ತೆ. ಇದನ್ನು ಸಿಂಪಲ್ಲಾಗಿ ಮನೆಯಲ್ಲೇ ನಾನು ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಕೇಕ್ಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಓವನೇ ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಕುಕ್ಕರಲ್ಲಿ ಅಥವಾ ಪಾತ್ರೆನಲ್ಲಿ ಕೂಡ ಮಾಡ್ಕೊಬೋದು. ಅಷ್ಟೇ ಸಾಫ್ಟಾಗಿ ಅಷ್ಟೇ ಟೇಸ್ಟಿ ಜ್ಯೂಸಿಯಾಗಿ ಕೂಡ ಬರುತ್ತೆ. ಟ್ರೈ ಮಾಡಿ ನೋಡಿ ಖಂಡಿತ. ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನು ಇವತ್ತು ಪಾತ್ರೆನಲ್ಲಿ ಮಾಡ್ಕೊತಾ ಇದ್ದೀನಿ. ಅದರಿಂದ ಪಾತ್ರೆನ ಒಂದು 10 ನಿಮಿಷ ಪ್ರೀಹೀಟ್ ಮಾಡ್ಕೊಬೇಕಾಗುತ್ತೆ. ನಾನು ಈ ರೀತಿ ಸ್ವಲ್ಪ ಮಂದ ಅಂದರೆ ದಪ್ಪ ಇರೋವಂಥ ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ಪ್ರೀಹೀಟ್ ಮಾಡ್ಕೊಳ್ಳೋದಕ್ಕೆ ಪಾತ್ರೆ ಒಳಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ನಂತರ ಇದಕ್ಕೆ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಪ್ರೀಹೀಟ್ ಮಾಡ್ಕೊಬೇಕು ಐ ಫ್ಲೇಮ್ನಲ್ಲಿ. ಅಷ್ಟರಲ್ಲಿ ಕೇಕ್ ಬಟರ್ನ ಕೂಡ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ದೊಡ್ಡದಾಗಿರೋವಂಥ ಬೌಲ್ನ ತೊಗೊಂಡಿದ್ದೀನಿ. ಆ ಬೌಲ್ಗೆ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ಹಾಗೆ ಅರ್ಧ ಕಪ್ಪಷ್ಟು ತುಪ್ಪನ ಹಾಕೊತಾ ಇದ್ದೀನಿ. ನೀವು ಮೊಸರು ಬದಲಿಗೆ ಮೊಟ್ಟೆನೂ ಕೂಡ ಯೂಸ್ ಮಾಡ್ಕೊಬೋದು. ಹಾಗೆ ತುಪ್ಪ ಬದಲಿಗೆ ಎಣ್ಣೆ, ಅಂದರೆ ಅಡುಗೆಗೆಲ್ಲ ಬಳಸ್ತೀವಲ್ವ, ಅಂದರೆ ಸ್ಮೆಲ್ ಇಲ್ಲದೆ ಇರೋವಂಥ ಎಣ್ಣೆನ ಯೂಸ್ ಮಾಡ್ಕೋಬೇಕಾಗುತ್ತೆ. ಎಣ್ಣೆನ ಹಾಕ್ಬಿಟ್ಟು ಜೊತೆಗೇನೆ ಬಟರ್ನ ಕೂಡ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಬೋದು. ನಾನು ತುಪ್ಪ ಹಾಗೇನೆ ಮೊಸರನ್ನ ಹಾಕಿ ಜೊತೆಗೆ ಸ್ವೀಟ್ಗೆ ಅಂತ ನಾನು ಪೌಡರ್ ಶುಗರ್ ಅಂದರೆ ಸಕ್ಕರೆನ ಪೌಡರ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಒಂದು 3/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ 1 ಕಪ್ ಫುಲ್ ಅಷ್ಟು ಹಾಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ನಾನು ಸ್ವಲ್ಪ ಸ್ವೀಟ್ ಕಡಿಮೆನೇ ಹಾಕೊಂಡು ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 2 ನಿಮಿಷ ಆದರೂ ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಬೇಕು. ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ಕೇಕ್ ಕೂಡ. ಇನ್ನು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ 1 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊತಾ ಇದ್ದೀನಿ. ನೀವು ಬೇಕಿದ್ರೆ ಗೋಧಿ ಹಿಟ್ಟನ್ನ ಕೂಡ ಯೂಸ್ ಮಾಡ್ಕೊಬೋದು. ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ಮತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಕಾಯಿಸಿ ಆರಿಸಿರೋವಂಥ ಹಾಲನ್ನ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಸ್ವಲ್ಪನೇ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಎಲ್ಲ ಗಂಟು ಇಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇನ್ನು ಇದು ತುಂಬ ಗಟ್ಟಿ ಅನ್ಸಿದ್ರೆ ಇನ್ನು ಸ್ವಲ್ಪ ಹಾಲನ್ನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ರೆಡಿ ಇದೆ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ರೆಡಿ ಆಗಬೇಕು. ಇನ್ನು ಇದಕ್ಕೇನೆ ನಾವು ಸ್ವಲ್ಪ ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಹಾಕೊಬೇಕಾಗುತ್ತೆ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರು ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕೊತಾ ಇದ್ದೀನಿ. ಜೊತೆಗೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಪೈನಾಪಲ್ ಎಸೆನ್ಸ್ನ ಕೂಡ ಯೂಸ್ ಮಾಡ್ಬೋದು, ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಇನ್ನೊಂದು 2 ನಿಮಿಷ ಆದರೂ ನೀಟಾಗಿ ಈ ರೀತಿ ಬೀಟ್ ಮಾಡ್ಕೊಬೇಕು. ಹೇಳಿದೆ ಅಲ್ವಾ, ಎಷ್ಟು ನಾವು ಚೆನ್ನಾಗಿ ಬೀಟ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಅಷ್ಟೇ ಸ್ಪಾಂಜಿಯಾಗಿ ಕೂಡ ಕೇಕು ನೀಟಾಗಿ ಬರುತ್ತೆ. ಇನ್ನು ಇದು ರೆಡಿ ಇದೆ ನೋಡಿ. ಚೆನ್ನಾಗಿ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ, ಈ ರೀತಿ ಕಲಿಸ್ಕೊಬೇಕು. ಇನ್ನು ಇದು ರೆಡಿ ಇದೆ. ಇದನ್ನು ನಾವು ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಷ್ಟೇ. ನಾನಿಲ್ಲಿ ಕೇಕ್ ಟಿನ್ಗೆ ಬಟರ್ ಪೇಪರ್ನ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬಟರ್ ಪೇಪರ್ ಇಲ್ಲ ಅಂದರೆ ಸ್ವಲ್ಪ ಆಯಿಲ್ನ ನೀಟಾಗಿ ಹಚ್ಬಿಟ್ಟು ಅದಕ್ಕೆ ಮೈದಾ ಹಿಟ್ಟನ್ನ ಹಾಕಿ ನೀಟಾಗಿ ಎಲ್ಲ ಸೈಡು ಡಸ್ಟ್ ಮಾಡಿಕೊಂಡ್ರೆ ಆಯಿತು. ಮಾಡ್ಕೊಂಬಿಟ್ಟು ಈ ರೀತಿ ಬಟರ್ನ ಫಿಲ್ ಮಾಡ್ಕೊಬೇಕು. ಒಂದು 3/4 ಭಾಗದಷ್ಟು ಮಾಡ್ಕೊಳ್ಳಿ. ಅದು ಬೇಯ್ತಾ ಇನ್ನೂ ಸ್ವಲ್ಪ ಉಪ್ಕೊಂಡು ಬರುತ್ತಲ್ವ, ಸೊ ಅದರಿಂದ 3/4 ಭಾಗದಷ್ಟು ಫಿಲ್ ಮಾಡ್ಕೊಬೇಕು ಅಷ್ಟೇ. ನೀಟಾಗಿ ಈ ರೀತಿ ಫಿಲ್ ಮಾಡಿಬಿಟ್ಟು ನಂತರ ಪ್ರೀಹೀಟ್ ಮಾಡಿರ್ತೀವಲ್ವ ಆ ಪಾತ್ರೆಯಲ್ಲಿ ಇದನ್ನು ಇಟ್ಕೊಬೇಕಾಗುತ್ತೆ. ಇಟ್ಬಿಟ್ಟು ಒಂದು 40ರಿಂದ 45 ನಿಮಿಷ ಬೇಯಿಸ್ಬೇಕು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ. ಟೈಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಹಾಗಾಗಿ ಒಂದ್ಸಲಿ ಚೆಕ್ ಮಾಡ್ತಾ ಇರಿ. ಇನ್ನು ಇದಾಗೋ ಅಷ್ಟರಲ್ಲಿ ಹಾಗೆ ಹನಿ ಕೇಕ್ಗೆ ಕೊಕೊನಟ್ ಡೆಸಿಕೇಟೆಡ್ ಪೌಡರು ಬೇಕಲ್ವಾ, ಹಾಗೆ ಜಾಮ್ ಕೂಡ ಬೇಕಾಗುತ್ತೆ. ಇನ್ನು ಜಾಮ್ನ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ಆ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ, ಬೇಕಿದ್ರೆ ಒಂದ್ಸಲಿ ಚೆಕ್ ಮಾಡಿ. ಇನ್ನು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಮಾಡ್ಕೊತಾ ಇದ್ದೀನಿ. ಹೊರ್ಗಡೆ ತಂದು ಮಾಡೋ ಬದಲು ಒಂದ್ಸಲಿ ಈ ರೀತಿ ಒಂದು 10 ನಿಮಿಷದಲ್ಲಿ ಮಾಡ್ಕೊಬೋದು. ಖಂಡಿತ ಟ್ರೈ ಮಾಡಿ ನೋಡಿ, ಮಾಡೋದು ತುಂಬಾ ಈಸಿ. ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು. ನಾನು ಇವಾಗ ಒಂದು 10 ನಿಮಿಷದಲ್ಲಿ ಮಾಡ್ಕೋಬೇಕಲ್ವ, ಅದರಿಂದ ಒಂದು ಅರ್ಧ ಓಲ್ಡ್ನ ಅಷ್ಟೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿನ ನೀವು ಸ್ಟೋರ್ ಮಾಡಿ ಇಟ್ಕೊಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊಬೋದು. ಇನ್ನು ಇದು ಸ್ವೀಟ್ಗೆಲ್ಲ ಬಳಸ್ತಾರಲ್ವ, ಸೊ ಅದರಿಂದ ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ಇನ್ನು ಇದನ್ನು ನೀಟಾಗಿ ಈ ರೀತಿ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಬೇಕು. ನಿಮಗೆ ಟೈಮ್ ಇದೆ ಅಂದರೆ ಒಂದು 1 ಅವರ್ ಅಷ್ಟು ಫ್ರೀಸರ್ನಲ್ಲಿ ಇಟ್ಬಿಟ್ಟು ನಂತರ ರಿಮೂವ್ ಮಾಡ್ಕೊಳ್ಳಿ. ಈಸಿಯಾಗಿ ಅದು ನೀಟಾಗಿ ಸಿಪ್ಪೆಲ್ಲ ರಿಮೂವ್ ಆಗುತ್ತೆ.
ಇನ್ನು ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಈ ರೀತಿ ರುಬ್ಕೊಬೇಕು. ಅಂದರೆ ನೀರನ್ನೇನು ಮಿಕ್ಸ್ ಮಾಡಬಾರ್ದು, ಹಾಗೇನೆ ಈ ರೀತಿ ರುಬ್ಬಿ ಇಟ್ಕೋಬೇಕು. ನಂತರ ಇದನ್ನು ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 2 ರಿಂದ 3 ನಿಮಿಷ ತಗೊಳ್ಳುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಂದರೆ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಬೇಕು. ಇದು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಪೌಡರ್ ರೀತಿ ಆಗುತ್ತೆ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಇದನ್ನು ಈ ರೀತಿ ಫ್ರೈ ಮಾಡ್ತಾನೆ ಇರಬೇಕು. ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಈ ರೀತಿ ಕೈನಲ್ಲಿ ಎತ್ತು ನೋಡಿದ್ರೆ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. ಈ ರೀತಿ ಇರಬಾರ್ದು, ಫುಲ್ಲು ಪೌಡರ್ ರೀತಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು. ಇನ್ನು ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಫುಲ್ಲು ನೋಡಿ ಈ ರೀತಿ ಪೌಡರ್ ಆಗಿದೆ. ಈಗ ಇದು ಕರೆಕ್ಟಾಗಿ ಆಗಿದೆ. ಅಷ್ಟೇ, ಈ ರೀತಿ ಪೌಡರ್ ರೀತಿ ಆದರೆ ಇದು ರೆಡಿ ಇದೆ ಅಂತ. ಇನ್ನು ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ನೀವು ಬೇಕಿದ್ರೆ ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಕೂಡ ಮಾಡ್ಕೊಬೋದು, ತುಂಬ ದಿನ ಯೂಸ್ ಮಾಡ್ಕೊಬೋದು. ಇನ್ನು ಇದು ರೆಡಿ ಇದೆ ಅಷ್ಟೇ. ಹಾಗೆ ಕೇಕ್ ಕೂಡ ಚೆನ್ನಾಗಿ ಬೆಂದಿದೆ. ನನಗೆ 35 ನಿಮಿಷ ತಗೊಂಡಿದೆ. ಟೈಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಆಗಾಗ ಚೆಕ್ ಮಾಡ್ತಿದ್ರೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಸ್ಪೂನ್ನಲ್ಲಿ ಅಥವಾ ಚಾಕುನಲ್ಲಿ ಈ ರೀತಿ ಟೆಸ್ಟ್ ಮಾಡ್ಬೋದು. ಅದು ನೀಟಾಗಿ ಸ್ಪೂನ್ಗಾಗಲಿ ಚಾಕುಗಾಗಲಿ ಅಂಟಲ್ಲ ಬ್ಯಾಟರು. ಈ ರೀತಿ ನೀಟಾಗಿ ಬೆಂದಿದೆ. ಇನ್ನು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಜಸ್ಟ್ ಮಿನಿಮಮ್ ಅಂದರೆ 1 ಅವರ್ ಆದರೂ ಬಿಡಬೇಕು ರೆಸ್ಟಲ್ಲಿ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿ ಸ್ಪೂನಲ್ಲಿ ಮೇಲ್ಗಡೆ ಈ ರೀತಿ ತೂತ್ ಮಾಡ್ಕೊಬೇಕಾಗತ್ತೆ. ಅಷ್ಟರಲ್ಲಿ ಇದು ಮೇಲೆ ಸ್ಟಫಿಂಗಿಗೆ ಅಂತ ನಾನು ಜಾಮ್ನ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಮೇಲೆ ಜಾಮ್ ಹಾಕಿರ್ತಾರಲ್ವ ಹನಿ ಕೇಕ್ಗೆ, ಆ ಜಾಮ್ನ ಮಾಡ್ಕೊಬೇಕು. ನಾನು ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಜಾಮ್ನ ಒಂದು 2 ಸ್ಪೂನ್ ಅಷ್ಟು ಒಂದು ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಹನಿನ ಕೂಡ ಹಾಕ್ಬಿಟ್ಟು ಇದನ್ನ ಜಸ್ಟ್ ಒಂದು 1 ನಿಮಿಷದಷ್ಟು ಬಿಸಿ ಮಾಡ್ಕೊಬೇಕಷ್ಟೇ. ಅದು ಸ್ವಲ್ಪ ಗಟ್ಟಿ ಇರುತ್ತಲ್ವ, ನೀಟಾಗಿ ಅದು ಸ್ವಲ್ಪ ಆಯಿಲ್ ರೀತಿ ಆಗುತ್ತೆ. ಜಾಮ್ ಸ್ವಲ್ಪ ನೀರಂಗಿರ್ಬೇಕಲ್ವ, ಸೊ ಕೇಕ್ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ. ಅದರಿಂದ ಈ ರೀತಿ ಒಂದು 1 ನಿಮಿಷದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಮೆಲ್ಟ್ ಆಗುತ್ತೆ. ನೋಡಿ, ಇದಾಗಿದೆ. ಇನ್ನು ಇದನ್ನು ಕೇಕ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋದಷ್ಟೇ. ಅದಕ್ಕೂ ಮುಂಚೆ ನಾನು ಕೇಕ್ ಮೇಲೆ ಒಂದು ಸ್ವಲ್ಪ ಶುಗರ್ ಸಿರಪ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕೇಕ್ ಒಳಗಡೆ ಎಲ್ಲ ನೀಟಾಗಿ ಸಾಫ್ಟ್ ಆಗಿ ಬರುತ್ತೆ. ಇನ್ನು ಇದನ್ನು ನೀಟಾಗಿ ಬಟರ್ ಶೀಟ್ನೆಲ್ಲ ತೆಗೆದು ಪ್ಲೇಟಿಗೆ ಹಾಕ್ಬಿಟ್ಟು ಈ ರೀತಿ ಟೂತ್ ಪಿಕ್ಕಲ್ಲಿ ಅಥವಾ ಸ್ಪೂನಲ್ಲಿ ನೀಟಾಗಿ ತೂತ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪನೇ ಶುಗರ್ ಸಿರಪ್ನ ಆ್ಯಡ್ ಮಾಡ್ಕೊಬೇಕು. ನಂತರ ಇದು ಶುಗರ್ ಸಿರಪ್ ಆ್ಯಡ್ ಆದಮೇಲೆ ಜಾಮ್ನ ಮಾಡ್ಕೊಂಡಿರ್ತೀವಲ್ವ, ಆ ಜಾಮ್ನ ಕೂಡ ಇದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಇನ್ನು ಶುಗರ್ ಸಿರಪ್ ಹಾಕೋದ್ರಿಂದ ಒಳಗಡೆ ಎಲ್ಲ ಫುಲ್ಲು ನೀಟಾಗಿ ಸಾಫ್ಟ್ನೆಸ್ ಕೊಡುತ್ತೆ ಅಷ್ಟೇ. ಈ ರೀತಿ ನೀಟಾಗಿ ಎಲ್ಲ ಹಾಕ್ಬಿಟ್ಟು ಇದ್ರ ಮೇಲೆ ಮಾಡಿ ಇಟ್ಕೊಂಡಿರೋ ಅಂಥ ಜಾಮ್ನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅಷ್ಟೇ. ಮಾಡೋದು ತುಂಬಾ ಸುಲಭ ಅಲ್ವಾ? ಖಂಡಿತ ಟ್ರೈ ಮಾಡಿ ನೋಡಿ. ಅಂದರೆ ಓವನ್ ಇರಲೇಬೇಕು ಅಂತ ಅವಶ್ಯಕತೆ ಇಲ್ಲ. ನೋಡಿ, ಪಾತ್ರೆನಲ್ಲಿ ಮಾಡಿರೋದು ಹಾಗೆ ಎಷ್ಟು ಸಾಫ್ಟಾಗಿ ಅಷ್ಟೇ ಜ್ಯೂಸಿಯಾಗೂ ಕೂಡ ಇರುತ್ತೆ. ಇನ್ನು ಇದ್ರ ಮೇಲೆ ಶುಗರ್ ಸಿರಪ್ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಡೆಸಿಕೇಟೆಡ್ ಕೊಕೊನೆಟ್ ಪೌಡರ್ನ ನೀಟಾಗಿ ಹಾಕ್ಕೊಂಬಿಟ್ರೆ ಆಯಿತು. ನೋಡಿ, ಕೇಕ್ ರೆಡಿ ಆಯಿತು. ಟ್ರೈ ಮಾಡಿ ನೋಡಿ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟನೇ. ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆಯಿತಾ? ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ವಿಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಥ್ಯಾಂಕ್ ಯು.